ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಜಾತ್ಯತೀತ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾರಾಜರ 190ನೇ ಜಯಂತ್ಯೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಗ್ರಾಮದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದಲ್ಲಿ ಇಂದು ದಿನಾಂಕ 29/3/2026 ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಜರುಗಿತು. ಶ್ರೀ ಬಸವಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆದ ಈ ಜಯಂತ್ಯೋತ್ಸವ ತಾಯಂದಿರು, ಭಕ್ತರು ಹಾಗೂ ಕಲಾವಿದರು ಭಕ್ತಿ ಭಾವದಿಂದ ಶ್ರೀ ಸಿದ್ಧಾರೂಢ ನಾಮಕರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೊಟ್ಟಿಲು ತೂಗುವ ಮೂಲಕ ತಾಯಂದಿರು ಓಂ ನಮಃ ಶಿವಾಯ ಘೋಷಣೆಗಳಿಂದ ಆಶ್ರಮದ ಪರಿಸರ ಭಕ್ತಿ ಸಾಗರದಲ್ಲಿ ತೇಲಿತು. ಈ ಸಂದರ್ಭದಲ್ಲಿ ಶ್ರೀ ಬಸವಶಾಸ್ತ್ರಿಗಳು ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಿಮೆ ಮತ್ತು ಅವರ ಜೀವನದ ಸಂದೇಶದ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಕಲಾವಿದರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಗಣ್ಯರು ಶ್ರೀ ಲಕ್ಷ್ಮಣ್ ಮಾಳುಗೌಡ ಯಲಟ್ಟಿ, ಶ್ರೀ ಮಲ್ಲಪ್ಪ ಪೂಜೇರಿ ಮೆಳ್ಳಿಗೆರಿ, ಮಹಾಂತೇಶ್ ಹಿರೇಮಠ್ ಕುಳಲಿ, ಶ್ರೀ ಕಲ್ಲಪ್ಪ ತಿಪ್ಪನ ಕುರಿ ಬಂಡಿಗನಿ, ಶ್ರೀ ಕೃಷ್ಣೇಗೌಡ ಮಂಟೂರ್ ಮುಗೋಳ್ಕೋಡ್ ಪ್ರಶಸ್ತಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಶೈಲ್ ಪಟ್ಟಣ ಶೆಟ್ಟಿ ಹಿರಿಯ ಪಾರಿಜಾತ ಕಲಾವಿದರು, ಶಂಕರಗೌಡ ಪಾಟೀಲ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಶೈಲ್ ಗೌಡ ಹಾಗೂ ಶಿವಲಿಂಗ್ ಪೊಲೀಸ್ ತಾಯಂದಿರಾದ ಶ್ಯಾಮಲಾ ಲಕ್ಷ್ಮೀಶ್ವರ್, ಅಣ್ಣವ್ವ ಟಂಗಿ, ನೀಲವ್ವ ಕನ್ನೊಳ್ಳಿ, ಲಲಿತಾ ನಾಮಿ, ರೇಖಾ ಹಿಪ್ಪರಿಗಿ ಉಪಸ್ಥಿತರಿದ್ದರು. ಈ ರೀತಿಯ ನಾಡು, ನುಡಿ, ಸಂಸ್ಕೃತಿ ಮತ್ತು ಕಲಾ ಪರಂಪರೆಯನ್ನು ಉತ್ತೇಜಿಸುವ ಕಾರ್ಯಕ್ರಮಗಳು ಮುಗೋಳ್ಕೋಡ ಗ್ರಾಮದಲ್ಲಿ ನಿರಂತರವಾಗಿ ನಡೆಯುತ್ತಿರುವುದು ಸಂತೋಷದ ವಿಷಯವಾಗಿದೆ. ಇಂಥ ಸಾಂಸ್ಕೃತಿಕ ಸುದ್ದಿಗಳಿಗೆ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. 190 ವರ್ಷಗಳು ಇವತ್ತು 190ನೆಯ ಜನ್ಮ ಜಯಂತ್ಯೋತ್ಸವ ಸದ್ಗುರು ಸಿದ್ಧಾರೂಢ. ಈ ಲೋಕದಲ್ಲಿ ಬೇಡುವಂತ ಭಕ್ತರಿಗೆ ಕಾಮಧೇನುವಾಗಿದ್ದಾನೆ, ಕಲ್ಪವೃಕ್ಷನಾಗಿದ್ದಾನೆ, ಕಲ್ಪದ್ರುಮ. ಯಾರು ಇವನನ್ನ ನಂಬಿದ್ದಾರೆಯೋ ಅಂತವರನ್ನ ಈ ಭವದಿಂದ ಭಯದಿಂದ ಪಾರು ಮಾಡುವಂತ ಸಮರ್ಥ ಸದ್ಗುರುದೇವ ಯಾರಾದರೂ ಈ ಜಗತ್ತಿನಲ್ಲಿದ್ದರೆ ಅವರು ಸಿದ್ಧಾರೂಢ. ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ಭಾವಿಸಿಕೊಂಡು ಇವರು ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಎಂಬ ಪುಣ್ಯಕ್ಷೇತ್ರದಲ್ಲಿ ಗುರುಶಾಂತಪ್ಪ ದೇವಮಲ್ಲಮ್ಮ ಅನ್ನತಕ್ಕಂತ ಬಹಳ ಸದ್ಗ್ರಸ್ತ ಸಂಪ್ರದಾಯಸ್ಥ ಕುಟುಂಬದಲ್ಲಿ 3ನೇ ಮಗನಾಗಿ ಜಗದ್ಗುರು ಸಿದ್ಧಾರೂಢಪ್ಪನವರು ಜನನಾಗ್ತಾರೆ. ಇವತ್ತಿಗೆ ಅವ್ರ ಬಗ್ಗೆ ನಿಮಗ ಹೇಳ್ಬೇಕಂತಂದ್ರ 13 ಭಾಷೆಗಳು, ಒಂದು ಏತಿಗೂ ಕೂಡ ಶಾಲೆಗೆ ಹೋಗಲಾರದಂತ ಮಗು 13 ಭಾಷೆಗಳನ್ನ ಜಗದ್ಗುರು ಸಿದ್ಧಾರೂಢಪ್ಪನವರು ಮಾತಾಡ್ತಿದ್ರು. ಸುಮಾರು 30-31 ದೇಶದ ರಾಜರು ಜಗದ್ಗುರು ಸಿದ್ಧಾರೂಢಪ್ಪನವರ ಶಿಷ್ಯರು. ಹೀಗಾಗಿ ಆಪದ್ಭಾವಂದವ ಅಂತಂದ್ರೆ ಜಗದ್ಗುರು ಸಿದ್ಧಾರೂಢಪ್ಪನವರು. ಯಾರು ಕಷ್ಟ ಕಾಲದಲ್ಲಿದಾರೋ ಸಿದ್ಧಾರೂಢ ಅಂತ ಕರೆದ್ರೆ ಅವರಿಗೆ ಸಹಾಯಕನಾಗಿ, ಎಂತ ಕಷ್ಟದಲ್ಲಿ ಇರಲಿ ಅವರಿಗೆ ಸಹಾಯಕನಾಗಿ ಅವರ ಬೇಕು ಬೇಡಗಳನ್ನ ಎಲ್ಲ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಸದ್ಗುರುದೇವ ಅಂತಂದ್ರೆ ಸಿದ್ಧಾರೂಢಪ್ಪನವರು. ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ, ನಾವು ಕೇವಲ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ತಾಮ್ರ ಹಿತ್ತಾಳೆಗಳಿಂದ ಮಾಡಿರ್ತಕ್ಕಂಥ ದೇವರು ದೇವರ ಅಲ್ಲ. ಅರ್ಥಾರ್ಥ ಏನಂತಂದ್ರ ತನ್ನ ತಾನದರೆ ನಾನು ಯಾರು ಅನ್ನತಕ್ಕಂಥದನ್ನ ಅರಿರಿ ಅಂತೇಳಿ ಶಾಸ್ತ್ರ ಹೇಳ್ತಿದ್ರೆ, ಇವತ್ತು ಸಿದ್ಧಾರೂಢಪ್ಪನವರು ಗ್ರಂಥ ರೂಪದಲ್ಲಿ ಜೀವಂತವಾಗಿದ್ದಾರೆ. ಯಾರು ತಮ್ಮ ಮನೆಯಲ್ಲಿ ನಿತ್ಯವೂ ಸಿದ್ಧಾರೂಢಪ್ಪನವರ ಪಾರಾಯಣವನ್ನು ಮಾಡ್ತಾರೆಯೋ, ಪಾರಾಯಣ ಮಾಡದಿದ್ದಾರೆ ನಮಗೆ ಕೆಲಸಗಳ ಬಹಳ ಅದಾವತ್ತಂದ್ರೆ ಬರೀ ಸಿದ್ಧಾರೂಢ ಗ್ರಂಥವನ್ನ ಪೂಜೆ ಮಾಡಿದರೆ ಸಾಕು, ನಿಮ್ಮ ಇಚ್ಛಿತಾರ್ಥಗಳ ಎಲ್ಲವೂ ಇಚ್ಛಿತಾರ್ಥ. ಮಗಗೆ ನೌಕರಿ ಬೇಕಂದ್ರೆ ನೌಕರಿ ಆಗ್ತದೆ. ಇವತ್ತು ನಮ್ಮ ಮಕ್ಕಳಿಗೆ ಹೆಣ್ಣು ಸಿಗುವಲ್ಲ ಅಂತಂದ್ರೆ ಹೆಣ್ಣು ಸಿಗ್ತಾವ, ಗಂಡು ಸಿಗುವಲ್ಲ ಅಂದ್ರೆ ಗಂಡು ಸಿಗ್ತಾವ. ಬಡತನ ಐತಂದ್ರ ಶ್ರೀಮಂತಿಕೆ ಬರ್ತದೆ. ನಿಮಗೆ ಹೇಳ್ಬೇಕಂದ್ರ
ಭವರೋಗವನ್ನ ಕಳೆಯುವಂತಹ ಸಮರ್ಥ ಸದ್ಗುರುದೇವ ಸಿದ್ಧಾರೂಢಪ್ಪನವರು ಇವತ್ತು ಜಗತ್ತಿನ ತುಂಬಾ ಸಿದ್ಧಾರೂಢ ಅಂತಕ್ಕಂಥ ನಾಮ ಆಕಾಶದ ಎತ್ತರಕ್ಕೆ ಬೆಳೆದಿರತಕ್ಕಂತ ಆ ಸಿದ್ಧ ಸದ್ಗುರುವಿನ ಗುಣಗಾನ ಇವತ್ತು ಜಗತ್ತಿನಾದ್ಯಂತ ನಡೀತಿದೆ. ಇವತ್ತು ಈ ಲೋಕದಲ್ಲಿ ಗುರುಶಾಂತಪ್ಪ ದೇವ ಮಲ್ಲಮ್ಮ ಅಂತಕ್ಕಂಥ ಪುಣ್ಯ ದಂಪತಿಗಳ ಉದರದಲ್ಲಿ ಸ್ವತಃ ಶಿವನೇ ಸ್ವತಃ ಪರಮಾತ್ಮನೇ ಸಿದ್ಧ ನಾಮದಿಂದ ಈ ಜಗತ್ತದಲ್ಲಿ ಉದ್ಧಾರ ಆಗಿದ್ದಾನೆ. ಹಾಗಾಗಿ ನೀವು ಇವತ್ತೇನದಿರಲ್ಲ, ನೀವೆಲ್ಲರೂ ಸಿದ್ಧಾರೂಢಪ್ಪನಿಗೆ ದೇವ ಮಲ್ಲಮ್ಮನಾಗಿ ನೀವೆಲ್ಲ ಇವತ್ತೇನಂತಂದ್ರೆ ದೇವ ಮಲ್ಲಮ್ಮಾಗಿ ಅವನಿಗೆ ತಾಯಿಯಾಗಿ ಇವತ್ತು ನೀವು ಹೃದಯದಿಂದ ಆತನನ್ನ ಭಜಿಸಬೇಕು, ಆತನನ್ನ ಪ್ರೀತಿಸಬೇಕು. ಆತನಿಗೆ ಸಿದ್ಧಾರೂಢ ಅಂತ ಹೇಳಿ ತಾವೆಲ್ಲ ತಾಯಂದಿರು ಆ ನಾಮಕರಣವನ್ನ ತಾವೆಲ್ಲರ ಭಕ್ತಿಯಿಂದ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ. ಯಾವ ತನೋದಯ ಹಸ್ತ ಕಾಲದೊಳೆದ್ದು ಭಾವ ಸುದ್ದಿ ಎಂಬದನೆ ಮಾರ್ಪಣು ಅವನ ಸಾವಿರ ವರುಷ ಸಂಚಿತದ ಪಾಪವು ತಾನೇ ಹತವಾಗಿ ಹೋಗುವುದು. ಹೀಗೆನ್ನುತ್ತ ಶ್ರೀನಿವಾಸ ದೇವ ಜ್ಞಾಪಿಸಿದ ರುಕ್ಮಿಣಿ ದೇವಿಗೆ ಕೇಳೆನ್ನುತ್ತ ನಾವೇ ಸಾರಥಿಯಾಗಿ ಸಲಹುವೆವು ಅವರಮ್ಮ ಜೀವ ಪಾಂಡವರೆಂದನು. ಹಂಗ ಸದಾಕಾಲ ನಾವು ಆ ಗುರುವಿನ ನಾಮಸ್ಮರಣೆಯಾಗಿದ್ದೀವಿ ಅಂದ್ರೆ ಯಾವುದೇ ಗುರುಗಳಲ್ಲಿ ಯಾರ ದೇವರಿರಲಿ ಅವರವರು ಸದಾಕಾಲ ಸ್ಮರಣೆ ಬಿಟ್ಟರೆ ಅಂದ್ರೆ ನಿಮಗೆ ಅದ ಉಪಯೋಗ ಆಗದ